ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಜ್ಯದ 3 ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮತದಾರ ಬರೆದ ಹಣೆ ಬರಹ ಪ್ರಕಟ ಆಗಲಿದ್ದು ಅಭ್ಯರ್ಥಿಗಳ ಎದೆ ಬಡಿತ ಡಬಲ್ ಆಗಿದೆ. ಗ್ಯಾರಂಟಿ ಕೈ ಹಿಡಿದಿದೆಯಾ? ಮೈತ್ರಿಗೆ ಮತದಾರ ಮನಸೋತ್ನ? ಯಾವ ನಾಯಕನಿಗೆ ಫಲಿತಾಂಶ ಸಂದೇಶ ನೀಡುತ್ತೆ ಅನ್ನೋ ಕುತೂಹಲ ಇದೆ. ಇಡೀ ದೇಶದ ಕಣ್ಣು ಮಹಾರಾಷ್ಟ್ರ, ಜಾರ್ಖಂಡ್ ಮೇಲೆ ನೆಟ್ಟಿದೆ. ನಾಳೆ ಮಹಾ ಗದ್ದುಗೆ ಯಾರ ಪಾಲಾಗುತ್ತೆ ಅನ್ನೋ ಕುತೂಹಲಕ್ಕೆ ತೆರೆ ಬೀಳೋದಕ್ಕಿದೆ. ಎರಡೂ ಮೈತ್ರಿಕೂಟ ಪಾಸಿಟಿವ್ ರಿಸಲ್ಟ್ನ ನಿರೀಕ್ಷೆಯಲ್ಲಿದೆ. ಆದರೆ ಕೂಸು ಹುಟ್ಟೋ ಮುನ್ನವೇ ಕುಲಾವಿ ಹೊಲಿಸಿದಂತೆ ಸಿಎಂ ಸೀಟಿಗೆ ಫೈಟ್ ಶುರುವಾಗಿದೆ. ಗೌತಮ್ ಅದಾನಿ ಏಷ್ಯಾದ 2ನೇ ಸಿರಿವಂತ ಉದ್ಯಮಿ. ಶತಕೋಟಿ ಡಾಲರ್ ಲಂಚ ವಂಚನೆ ಕೇಸ್ನ ಅಡಿಯಲ್ಲಿ ಅಮೆರಿಕ ಕೋರ್ಟ್ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದೆ. ಯಾವುದೇ ಕ್ಷಣದಲ್ಲಾದರೂ ಬಂಧನದ ಸಾಧ್ಯತೆ ಇದೆ. ಕಾರ್ಪೊರೇಟ್ ವಲಯ, ರಾಜಕೀಯದಲ್ಲೂ ಈ ಬೆಳವಣಿಗೆ ಸಂಚಲನ ಸೃಷ್ಟಿಸಿದೆ. ವಕ್ಫ್ ಭೂ ಕಬಳಿಕೆ ವಿರುದ್ಧ ಕೇಸರಿ ಪಡೆ ರಣ ಕಹಳೆ ಊದಿದೆ. ಸಚಿವ ಜಮೀರ್ ತಲೆದಂಡಕ್ಕೆ ಪಟ್ಟು ಹಿಡಿದ ಕಮಲ ಪಡೆ ರಾಜ್ಯದಾದ್ಯಂತ ಪ್ರತಿಭಟಿಸಿದೆ. ಇದನ್ನ ಲ್ಯಾಂಡ್ ಜಿಹಾದ್ ಅಂತ ಕರೆದ ಬಿಜೆಪಿ ಸಿದ್ದುಗೆ ಬುದ್ಧಿ ಮಾತು ಹೇಳಿದೆ. ಇತ್ತ ಮಂಡ್ಯ ಪ್ರತಿಭಟನೆಗೆ ಸುಮಲತಾ ಹಾಜರಿ ಅಚ್ಚರಿ ಮೂಡಿಸಿದೆ. ಹೊಟ್ಟೆಯ ಮೇಲೆ ಹೊಡೆದ ನಿಮ್ಮ ಹೊಟ್ಟೆ ತಣ್ಣಗಿರಲಿ, ಇದು ಕಟ್ಟೆಯೊಡೆದ ಬಡವರ ಸಿಟ್ಟು. ರಟ್ಟೆಯನ್ನೇ ಅವಲಂಬಿಸಿ ತುತ್ತಿನ ಚೀಲ ತುಂಬುತ್ತಾ ಇರೋ ಇವರಿಗೆ ಆಧಾರವಾಗಿದ್ದ BPL ಕಿತ್ತುಕೊಳ್ಳಲಾಗಿದೆ. ವಿಜಯೇಂದ್ರ ಕೋಳಿ ಕಾಲಿನ ಕತೆ ಹೇಳಿದರೆ ಸಿದ್ದರಾಮಯ್ಯ BSYಯನ್ನೇ ಟಾರ್ಗೆಟ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.